ಹಾಯ್ ಎಲ್ಲರಿಗೂ ನಮಸ್ಕಾರ. KSOಲಿ 2026-27ನೇ ಸಾಲಿನ ಜುಲೈ ಸೈಕಲ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಾನು ಕೂಡ ಬಿಫೋರ್ ವಿಡಿಯೋ ಮಾಡಿದ್ದೆ ಅಡ್ಮಿಷನ್ಸ್ ಲಾಸ್ಟ್ ಡೇಟ್ ಯಾವಾಗ ಮತ್ತು ಪ್ರೊಸೀಜರ್ ಹೇಗಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ನೀವು KSOಲಿ ಸ್ಟಡಿ ಮಾಡ್ತೀರಾ ಅಂತಂದರೆ ಯಾವ ಕೋರ್ಸ್ ತೊಗೊಂಡ್ರೆ ನಿಮಗೆ ಫ್ಯೂಚರ್ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಗೈಡ್ ನಾನು ಕೊಟ್ಟಿದ್ದೀನಿ. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ನೀವು ಅಡ್ಮಿಷನ್ಸ್ ಆಗೋಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡಿ. ಹಾಗೆಯೇ ನಿಮ್ದೇನಾದರೂ PUC ಕಂಪ್ಲೀಟ್ ಆಗಿದೆ, ನಾನು ಡಿಗ್ರಿ ಮಾಡಬೇಕು, ಡಿಗ್ರಿ ಡಿಸ್ಕಂಟಿನ್ಯೂ ಆಗಿದ್ದೆ, ಅಥವಾ ನೀವು ಕಾಲೇಜಿಗೆ ರೆಗ್ಯುಲರಾಗಿ ಹೋಗೋಕ್ಕಾಗ್ತಿಲ್ಲ, ಏನಾದರೂ ರೀಸನ್ಸಿಂದ ನೀವು ಡಿಗ್ರಿ ಏನಾದರೂ ಸ್ಟಾಪ್ ಆಗಿತ್ತಂದರೆ ನೀವು KSOಲಿ ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಬೋದು. ನಿಮ್ದೇನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದ್ದು ನೀವು ಮಾಸ್ಟರ್ಸ್ ಏನಾದರೂ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಏನಾದರೂ ಇತ್ತಂದರೆ ನೀವು KSOಲಿ ಜುಲೈ ಸೈಕಲ್ ಬೆಸ್ಟ್ ಇದೆ. ನೀವು ಆರಾಮ್ಸೆ ಮಾಸ್ಟರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೊಬೋದು. KSOಲಿ ಯಾವ್ಯಾವ ಕೋರ್ಸ್ ಅವೈಲೇಬಲ್ ಇದೆ, ನೀವು ಯಾವ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಅಂತ ನಾನು ಬಿಫೋರ್ ವಿಡಿಯೋ ಮಾಡಿದ್ದೀನಿ. ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಮಾಹಿತಿನ ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ಕಮೆಂಟ್ ಮಾಡಿದ್ದೀರಾ, BComಗೆ ಎಷ್ಟಿದೆ, MBAಗೆ ಎಷ್ಟಿದೆ, MComಗೆ ಎಷ್ಟಿದೆ, BAಗೆ ಎಷ್ಟಿದೆ ಫೀಸ್ ಫಸ್ಟ್ ಇಯರ್ಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬಟ್ ಇದೇ ಫೈನಲ್ ಅಂತ ಅಂದ್ಕೊಬೇಡಿ. ನೀವು ಅಡ್ಮಿಷನ್ಗೆ ಹೋಗೋ ಟೈಮಲ್ಲಿ ವ್ಯತ್ಯಾಸ ಏನಾದರೂ ಆದರೆ ಅಮೌಂಟ್ ಹಿಂದೆ ಮುಂದೆ ಆಗ್ಬೋದು. ಅಥವಾ ಈಗ ನಾನು 8,000 ಹೇಳಿರ್ತೀನಿ, ಅಲ್ಲಿ 8,000 8,500 ಆಗಿರ್ಬೋದು, 9,000 ಆಗಿರ್ಬೋದು, ಇಲ್ಲ ಕಮ್ಮಿನೂ ಆಗಿರ್ಬೋದು, 7,000 ಆಗಿರ್ಬೋದು, 7,500 ಆಗಿರ್ಬೋದು. ಬಟ್ ಇದೇ ಫೈನಲ್ ಅಂತ ಅಂದ್ಕೊಬೇಡಿ. ನೀವು ಆಮೇಲೆ ಅಡ್ಮಿಷನ್ಗೆ ಹೋಗೋ ಟೈಮಲ್ಲಿ ನಿಮಗೆ ಅಲ್ಲಿ ಫೀಸ್ ನಿಮಗೆ ವ್ಯತ್ಯಾಸ ಆಗ್ಬೋದು, ಹಿಂದೆ ಮುಂದೆ ಆಗ್ಬೋದು. ಬಟ್ ಇದನ್ನೇ ನೀವು ಫೈನಲ್ಲು ವೀಡಿಯೋದಲ್ಲಿ ಹೇಳಿದ್ದಾರೆ, ನಮಗೆ ಫೀಸ್ ಇಷ್ಟ ಇದೆ ಅಂತ ನೀವು ಇದನ್ನೇ ಫೈನಲ್ ಮಾಡಿದ್ರೆ ಅವ್ರು ಎಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ಏನು ಹೇಳ್ತಾರೆ ಫೀಸ್ ಅದಷ್ಟೇ ನೀವು ತೊಗೋಬೇಕಾಗುತ್ತೆ. ಇದು ನಿಮಗೆ ಒಂದು ನೆಗೋಷಿಯಬಲ್ ಆಗಿ ನಾನು ಹೇಳಿರ್ತೀನಿ ಇಷ್ಟಿರುತ್ತೆ ಅಂತ. ಬಟ್ ಇದು ಫೈನಲ್ 100% ಆಗಿರ್ಬೋದು, ಅಥವಾ ಒಂದು 80% ಸಿಮಿಲಾರಿಟೀಸ್ ಇರುತ್ತೆ. 100% ಇಲ್ಲ ಅಂದ್ರೂ 80% ಅಂತೂ ಇದ್ದೇ ಇರುತ್ತೆ. ಇನ್ನು 20% ನಿಮಗೆ ಕನ್ಫರ್ಮೇಷನ್ಸ್ನ ನೀವು ಅಡ್ಮಿಷನ್ಗೆ ಹೋಗ್ತಿರಲ್ಲ ಅದೇ ಟೈಮಲ್ಲಿ ಕನ್ಫರ್ಮ್ ಆಗುತ್ತೆ. ಹಾಗೆಯೇ 10% ಡಿಸ್ಕೌಂಟ್ ಇದೆ ಅಡ್ಮಿಷನಲ್ಲಿ. ಯಾರಿಗೆ ಡಿಸ್ಕೌಂಟ್ ಇದೆ ಅಂತ ನಾನು ವೀಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರಿಗೆ 10% ಡಿಸ್ಕೌಂಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ 10% ಡಿಸ್ಕೌಂಟ್ ಅಂದರೆ ನೀವು ಅಡ್ಮಿಷನ್ ಫೀಸ್ ಏನಿದೆ, ಇವಾಗ ನಿಮ್ಮದು 8,000 ಫೀಸ್ ಇದೆ ಅಂದರೆ ಅದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಆಗುತ್ತೆ. ಇದು ಯಾವ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ವೀಡಿಯೋದಲ್ಲಿ ಕೊನೆಗೆ ಹೇಳ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ 2026-27ನೇ ಸಾಲಿನ ಜುಲೈ ಸೈಕಲ್ಗೆ ಫೀಸ್ ಸ್ಟ್ರಕ್ಚರು ಫಸ್ಟ್ ಇಯರ್ BA ಫಸ್ಟ್ ಇಯರ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಸೆಕೆಂಡ್ ಇಯರ್ಗಾಗಲಿ ಥರ್ಡ್ ಇಯರ್ಗಾಗಲಿ ಹೇಳ್ತಾ ಇಲ್ಲ, ಫಸ್ಟ್ ಇಯರ್ಸ್ಗೆ ಅಷ್ಟೇ ಹೇಳ್ತಾ ಇರೋದು ನಾನು. ಅಂದರೆ ಇವಾಗ ಯಾರು ಹೊಸ್ದಾಗಿ ಜಾಯ್ನ್ ಆಗ್ತಾ ಇದ್ದೀರಾ ಡಿಗ್ರಿಗೆ ಮತ್ತು ಮಾಸ್ಟರ್ಸ್ ಡಿಗ್ರಿಗೆ ಜಾಯ್ನ್ ಆಗೋರಿಗೆ ಮಾತ್ರ ಹೇಳ್ತಾ ಇರೋದು. ಸೆಕೆಂಡ್ ಇಯರ್ ಆಗಲಿ ಥರ್ಡ್ ಇಯರ್ ಆಗಲಿ ನಾನು ಹೇಳ್ತಾ ಇಲ್ಲ, ಫಸ್ಟ್ ಇಯರ್ಗೆ ಅಷ್ಟೇ ಹೇಳ್ತಾ ಇರೋದು. ಫಸ್ಟ್ ಇಯರ್ BA ಬ್ಯಾಚುಲರ್ ಆಫ್ ಆರ್ಟ್ಸ್ ಫಸ್ಟ್ ಇಯರ್ಗೆ ನಾನಿಲ್ಲಿ 6 ಮಾರ್ಕ್ ಹಾಕಿ ತೋರಿಸಿದ್ದೀನಿ ನೋಡಿ. ಫಾರ್ ಅದರ್ ಸ್ಟೂಡೆಂಟ್ ಮತ್ತು ಟೋಟಲ್ ಫೀಸ್ 10 ಮತ್ತು 11ನೇ ನಂಬರ್ ಇದೆಯಲ್ಲ, ನಾನಿಲ್ಲಿ 6 ಮಾರ್ಕ್ ಹಾಕಿದ್ದೀನಿ. ಟ್ಯೂಷನ್ ಫೀಸ್ ಮತ್ತು ಟೋಟಲ್ ಫೀಸ್ ಅಂತ ಇದೆ. ಇದರಲ್ಲಿ ನಿಮಗೆ ಫಾರ್ ಅದರ್ ಸ್ಟೂಡೆಂಟ್ ಟೋಟಲಾಗಿ ಫಸ್ಟ್ ಇಯರ್ BAಗೆ 9,540. ಇದು ಅದರ್ ಸ್ಟೂಡೆಂಟ್ಸ್ ಅವ್ರಿಗೆ. ಯಾರಿಗೆ 10% ಡಿಸ್ಕೌಂಟ್ ಇದೆ ಅಂತ ಅಂದರೆ BPL ಕಾರ್ಡ್ ವುಮೆನ್ ಅವ್ರಿಗೆ, ಹಾಗೆ ಆಟೋ ಕ್ಯಾಬ್ ಮತ್ತು ಡ್ರೈವರ್ ಮಕ್ಕಳಿಗೆ, ಮತ್ತು KSRTC BMTC ಎಂಪ್ಲಾಯ್ ಮಕ್ಕಳಿಗೆ 10% ಡಿಸ್ಕೌಂಟ್ ಇದೆ. ಅವ್ರಿಗೆ ಎಷ್ಟಾಗುತ್ತೆ ಫಸ್ಟ್ ಇಯರ್ BAಗೆ ಅಂತಂದರೆ, ಇನ್ ಕೇಸ್ ವುಮೆನ್ ಹೆಣ್ಮಕ್ಳಿಗೆ ಯಾರ ಹತ್ರ BPL ಕಾರ್ಡ್ ಇದೆ ಅವರೆಲ್ಲರಿಗೂ 10% ಡಿಸ್ಕೌಂಟ್ ಸಿಗುತ್ತೆ. ಆವಾಗ ಫಸ್ಟ್ ಇಯರ್ BAಗೆ ನೀವು ಜಾಯ್ನ್ ಆಗ್ತಿದ್ದೀರಾ ಅಂತಂದರೆ ನಿಮಗೆ ಫೀಸ್ ಬಂದು 8,924 ಅಂತ ಇದೆ. 11ನೇ ನಂಬರ್ ಇದೆ, ಅದ್ರ ಕೆಳಗಡೆ ಇದೆ ನೋಡಿ. ಇದು ನಾನು ಫೈನಲ್ ಅಂತ ಅಂದ್ಕೊಂಬೇಡಿ, ಬಟ್ ಇದು 80% ಕನ್ಫರ್ಮ್ ಇದೆ. ಇನ್ನು 20% ನೀವು ಅಡ್ಮಿಷನ್ಗೆ ಹೋಗೋ ಟೈಮಲ್ಲಿ ಹಿಂದೆ ಮುಂದೆ ಆಗ್ಬೋದು, ಒಂದು 500 ರೂಪಾಯಿ 1,000 ರೂಪಾಯಿ ಹಿಂದೆ ಮುಂದೆ ಆಗ್ಬೋದು. ಬಟ್ ಇದು KSOಯಿಂದನೇ ಅಧಿಕೃತವಾಗಿ ಬಂದಿರುವಂಥ ನೋಟಿಫಿಕೇಷನ್ ನಿಮಗೆ ಇವತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು. KSOಯಿಂದ ನಿಮ್ಮದು ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ ಅಡ್ಮಿಷನ್ ಪ್ರೊಸೀಜರ್ ಫೀಸು, ರಿಜಿಸ್ಟ್ರೇಷನ್ ಫೀಸು ಮತ್ತು ಅಪ್ಲಿಕೇಶನ್ ಫೀಸು, ಹಾಗೆ ಲೈಬ್ರರಿ ಫೀಸು ಮತ್ತು ಟ್ಯೂಷನ್ ಫೀಸ್ ಅಂತ ಹೇಳಿ ಟೋಟಲಾಗಿ ನಿಮ್ಮ ಹತ್ರ ಫಸ್ಟ್ ಇಯರ್ಗೆ ಇಷ್ಟು ಅಮೌಂಟ್ ಅಂತ ತೊಗೊತಾರೆ. ಹಾಗೆಯೇ ಫಸ್ಟ್ ಇಯರ್ BComಗೆ ಬಂದು 10,090 ರೂಪಾಯಿ ಇದೆ. ನಿಮಗೆ ಇದು ಒಂದು 9,400 ಹತ್ರ ಆಗ್ಬೋದು ನಿಮ್ಮದು. ಅಂದರೆ ಫಸ್ಟ್ ಇಯರ್ BComಗೆ ಒಂದು 10,000 ಅಂತ ಅಂದ್ಕೊಳ್ಳಿ. BPL ಕಾರ್ಡ್ ನಿಮ್ಮ ಹತ್ರ ಇದೆ ವುಮೆನ್ ಕ್ಯಾಂಡಿಡೇಟ್ಸ್ ಅಂತಂದರೆ ಒಂದು 9,500 ಆಗ್ಬೋದು, ಅಂದರೆ 10,000 ಒಳಗಡೆ ಬರುತ್ತೆ. ಹಾಗೆ ಫಸ್ಟ್ ಇಯರ್ದು BSc ಅವ್ರಿಗೆ 26,590 ಇದೆ. ಅದರ್ ಸ್ಟೂಡೆಂಟ್ಸ್ ಅಂದರೆ ನಿಮ್ಮ ಹತ್ರ BPL ಕಾರ್ಡ್ ಏನೂ ಇಲ್ಲ ಅಂತಂದರೆ ನಾರ್ಮಲಾಗಿ ನೀವು ಅಡ್ಮಿಷನ್ ಆಗ್ತೀರಾ ಅಂತಂದರೆ 26,590 ಇದೆ. ಮಾತ್ರ ಏನಾದರೂ ವುಮೆನ್ ಕ್ಯಾಂಡಿಡೇಟ್ ಆಗಿ BPL ಕಾರ್ಡ್ ಇತ್ತಂದರೆ ನಿಮ್ಗೊಂದು 24,500 ಆಗ್ಬೋದು, ನೆಗೋಷಿಯಬಲ್ ಇರುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಇಯರು BCAಗೆ ಜಾಯ್ನ್ ಆಗ್ತಾಯಿದ್ದೀರಾ ಅಂತ ಅಂದರೆ 26,000 ಇದೆ, 26,590 ರೂಪೀಸ್ ಇದೆ, ಒಂದು 24,000 ಆಗ್ಬೋದು BPL ಕಾರ್ಡ್ ನಿಮ್ಮ ಹತ್ರ ಇದೆ ಅಂತ ಅಂದರೆ. ಹಾಗೆಯೇ ಫಸ್ಟ್ ಇಯರ್ BBA ಇದೆ, ಇವಾಗ BBM ಇಲ್ಲ, BBA ಇದೆ. ಇದಕ್ಕೂ ಅಷ್ಟೇ ಫೀಸ್ ಬಂದು ನಿಮಗೆ ಫಾರ್ ಅದರ್ ಸ್ಟೂಡೆಂಟ್ಸ್ ಓವರಾಲ್ ಆಗಿ ಫಸ್ಟ್ ಇಯರ್ BBAಗೆ ಫೀಸ್ ಬಂದು 13,940, ಅಂದರೆ ಒಂದು 14,000 ಇದೆ. BPL ಕಾರ್ಡ್ ಇತ್ತಂದರೆ ನಿಮಗೆ ಒಂದು 13,000 ರೂಪಾಯಿ ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ.
ಡೈರೆಕ್ಟ್ ಅಡ್ಮಿಷನ್ ಕೂಡ ಇದೆ. ಸೆಕೆಂಡ್ ಇಯರ್ಗೆ ಥರ್ಡ್ ಇಯರ್ಗೆ ಡೈರೆಕ್ಟ್ ಅಡ್ಮಿಷನ್ ಕೂಡ ಮಾಡ್ಕೋತಾರೆ. ನೀವು ಫಸ್ಟ್ ಇಯರ್ ಜಾಯ್ನ್ ಆಗಿದೆ, ಸೆಕೆಂಡ್ ಇಯರ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಿಮಗೆ ಡೈರೆಕ್ಟ್ ಅಡ್ಮಿಷನ್ಸ್ ಇದೆ. ಬಟ್ ನೀವು ಅದನ್ನು ನಿಮಗೆ ಹತ್ತಿರ ಇರುವಂಥ ರಿಜಿನಲ್ ಸೆಂಟರಲ್ಲಿ ಹೋಗಿ ನೀವು ಕೇಳಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಡೋಕ್ಕಾಗಲ್ಲ. ನಿಮಗೆ ಹತ್ತಿರ ಇರುವಂಥ KS ಓದು ರಿಜಿನಲ್ ಸೆಂಟರ್ಸಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಡೈರೆಕ್ಟ್ ಅಡ್ಮಿಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಹಾಗೆಯೇ ಫಸ್ಟ್ ಇಯರ್ BSW ಇದೆ ಕೋರ್ಸು, ಅದನ್ನು ಕೂಡ 15,000 ಇದೆ. ನಿಮಗೆ BPL ಕಾರ್ಡ್ ಇತ್ತಂದರೆ ಒಂದು 14,000 ಆಗ್ಬೋದು. ನೀವು ಅದನ್ನು ನೆಗೋಷಿಯಬಲ್ ಇದೆ. ಮತ್ತು ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ, BSW ಎಲ್ಲ ಇಲ್ಲೇ ಇದೆ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಫೀಸ್ ಸ್ಟ್ರಕ್ಚರ್ದು. ನೀವು ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಇನ್ನೊಂದ್ಸಲ ಬೇಕಂದರೆ. ಮಾಸ್ಟರ್ಸ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಮಾಸ್ಟರ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಇಯರ್ MA ತುಂಬಾ ಕೋರ್ಸ್ ಇದೆ. ಎಕನಾಮಿಕ್ಸ್ ಇದೆ, ಇಂಗ್ಲೀಷ್ ಇದೆ, ಕನ್ನಡ ಇದೆ, ಜಿಯೋಗ್ರಫಿ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ತುಂಬ ಕೋರ್ಸ್ ಇದೆ. ನಿಮಗೆ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫೀಸು. ಫಸ್ಟ್ ಇಯರ್ MA ಕ್ಯಾಶುಯಲಾಗಿ ಹೇಳ್ತಾ ಇರೋದು 11,000 ಅಂದರೆ 12,000 ರೂಪಾಯಿ ಇದೆ. BPL ಕೂಡ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಒಂದು 11,500 ಆಗ್ಬೋದು. ಅದು ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕೋರ್ಸ್ ನೀವು ಏನು ತೊಗೋತೀರಾ ಅದ್ರ ಮೇಲೆ ಕೂಡ ಪ್ರೈಸ್ ಅದಕ್ಕೇ ರಿಲೇಟೆಡ್ ಇರುತ್ತೆ. ಫಸ್ಟ್ ಇಯರ್ MCOM ಇದೆ, ಅದು ಕೂಡ ಫೀಸ್ ಬಂದು ನಿಮಗೆ 14,000 ಇದೆ. BPL ವುಮೆನ್ ಕ್ಯಾಂಡಿಡೇಟ್ಸ್ಗೆ ಒಂದು 13,000 ರೂಪಾಯಿ ಆಗುತ್ತೆ. ಇವಾಗ 13,000 ಇದೆ ಅಂದರೆ ಅದ್ರ ಮೇಲೆ 10% ಡಿಸ್ಕೌಂಟ್. ಅದು BPL ಕಾರ್ಡ್ ಯಾರ ಹತ್ರ ಇದೆ ವುಮೆನ್ ಕ್ಯಾಂಡಿಡೇಟ್ಸಲ್ಲಿ ಮಾತ್ರ ಹೇಳ್ತಾ ಇರೋದು, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಮಾಸ್ಟರ್ಸಲ್ಲಿ ಕೂಡ ಡೈರೆಕ್ಟ್ ಅಡ್ಮಿಷನ್ಸ್ ಇದೆ. ನೀವು ಫಸ್ಟ್ ಇಯರ್ ಜಾಯ್ನ್ ಆಗಿದ್ದೀರಾ, ಸೆಕೆಂಡ್ ಇಯರ್ ಇಲ್ಲ ಅಂದರೂ ಕೂಡ ಡೈರೆಕ್ಟ್ ಅಡ್ಮಿಷನ್ ಇದೆ ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ. ನೀವು ಇದನ್ನು ಬೇಕಾದರೆ ಇನ್ಫಾರ್ಮೇಷನ್ನ ನಿಮಗೆ ಹತ್ತಿರ ಇರುವಂಥ ರಿಜಿನಲ್ ಸೆಂಟರ್ಸಲ್ಲಿ ನೀವು ಇದನ್ನು ಕೇಳಿಕೊಡಿ ಡೈರೆಕ್ಟ್ ಅಡ್ಮಿಷನ್ಸ್ ಬಗ್ಗೆ. ಬಟ್ ಯಾರು KS ಅಲ್ಲಿ ಹೊಸ್ದಾಗಿ ಅಡ್ಮಿಷನ್ ಆಗ್ತಾ ಇದ್ದೀರಾ ಜುಲೈ ಸೈಕಲ್, ಅವ್ರಿಗೆ ಮಾತ್ರ ನಾನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇರೋದು. ಮತ್ತು ಫಸ್ಟ್ ಇಯರ್ MA ಇವಾಗ ನೋಡಿ ಕೋರ್ಸ್ MAಗೆ ಕಮ್ಮಿ ಇದೆ, MCOMಗೂ ಅದಕ್ಕಿಂತ ಒಂಚೂರು ಜಾಸ್ತಿ ಇದೆ. ಬಟ್ MBAಗೆ ತುಂಬಾ ಜಾಸ್ತಿ ಇದೆ ಪ್ರೈಸ್. ಆ ಥರ ಕೋರ್ಸ್ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರಾ ಆ ಥರ ಕೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಕೂಡ. ಹೌದು, ಫಸ್ಟ್ ಇಯರ್ MBAಗೂ ಅಷ್ಟೇ, MBAಲೂ ತುಂಬ ಕೋರ್ಸ್ ಇದೆ, ಅದ್ರ ಮೇಲೆ ಕೂಡ ಪ್ರೈಸ್ ಡಿಪೆಂಡ್ ಆಗುತ್ತೆ. ಬಟ್ ಕ್ಯಾಶುಯಲ್ ಆಗಿ MBAಗೆ ಫಸ್ಟ್ ಇಯರ್ಗೆ 33,000 ಪ್ಲಸ್ ಇದೆ. BPL ಕಾರ್ಡ್ ಇತ್ತಂದರೆ ಒಂದು 31 ಪ್ಲಸ್ ಆಗ್ಬೋದು, ನೆಗೋಷಿಯಬಲ್ ಇದು ಕೂಡ. ಹಾಗೆಯೇ ಇದಿಷ್ಟು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಬಗ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಕ್ಯಾಶುಯಲ್ ಆಗಿ ಹೇಳಿದ್ದೀನಿ, ಒಂದು ನೆಗೋಷಿಯಬಲ್ ಇದೆ ಅಂತ ಇಷ್ಟರಲ್ಲಿ ಹೇಳಿದ್ದೀನಿ. ಕೆಲವೊಂದು ಇನ್ನೂ ಡಿಪ್ಲೊಮಾ ಕೋರ್ಸ್ಗಳಿದೆ ಮತ್ತು ಕೆಲವೊಂದು ಪ್ರೋಗ್ರಾಮ್ ಇದೆ 1 ಇಯರ್ 6 ಮಂತ್ ಅದೆಲ್ಲ ನಾನು ಫೀಸ್ ಸ್ಟ್ರಕ್ಚರ್ದು ನಿಮಗೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನೀವೇ ಒಂದ್ಸಲ ಕಂಪ್ಲೀಟಾಗಿ ನೋಡಿ. ವೀಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ, ಕೆಲವೊಂದು ಮಾತ್ರ ಇಂಪಾರ್ಟೆಂಟ್ ಇರೋದು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾತ್ರ ಹೇಳಿದ್ದೀನಿ. ಹಾಗೆ ಹೊಸ್ದಾಗಿ ಯಾರೇ ಜಾಯ್ನ್ ಆಗ್ತಾಯಿದ್ರೆ KS ಅಲ್ಲಿ ಸ್ಟಡಿ ಮಾಡೋದಕ್ಕೆ ಡಿಗ್ರಿಗೆ ಮತ್ತು ಅಥವಾ ಮಾಸ್ಟರ್ಗೆ ಜಾಯ್ನ್ ಆಗ್ತಿರೋರಿಗೆ ನೀವು ಮುಂಚೆನೇ ಒಂದ್ಸಲಿ ನೀವು ಯಾವ ಕೋರ್ಸ್ನ ತೊಗೊಂಡ್ರೆ ಬೆಟರ್ ಅಂತ ನಿಮಗೆ ಅನಿಸುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆ ವೀಡಿಯೋನ ಒಂದ್ಸಲ ಚೆಕ್ ಮಾಡಿ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. ಯಾವ ಕೋರ್ಸಿಗೆ ಬೇಕಾದ್ರೂ ನೀವು ಜಾಯ್ನ್ ಆಗ್ಬೋದು. ಯಾರ್ಯಾರಿಗೆ 10% ಡಿಸ್ಕೌಂಟ್ ಇದೆ ಅಂತ ನಾನು ಮಧ್ಯದಲ್ಲಿ ಹೇಳಿದ್ದೆ. ನಾನು ನಿಮಗೆ ಯಾರ್ಯಾರ್ದು ವುಮೆನ್ ಕ್ಯಾಂಡಿಡೇಟ್ಸು BPL ಕಾರ್ಡ್ ಇದೆ ಅವರಿಗೆ 10% ಡಿಸ್ಕೌಂಟ್ ಇರುತ್ತೆ. ಅಂದರೆ ನಿಮ್ಮದು ಫೀಸ್ ಸ್ಟ್ರಕ್ಚರ್ ಫೀಸ್ ಏನಿದೆ, ಈಗ ನಿಮ್ಮದು ಒಂದು 9,000 ಫೀಸ್ ಇದೆ ಅಂತಂದರೆ ಅದ್ರ ಮೇಲೆ 10% ಡಿಸ್ಕೌಂಟ್ ಆಗುತ್ತೆ. ಅಂದರೆ ಒಂದು 8,000 ಸಮಥಿಂಗಲ್ಲಿ ನಿಮ್ಮದು ಫೀಸ್ ಇರುತ್ತೆ. ಆಟೋ ಕ್ಯಾಬ್ ಡ್ರೈವರ್ಸ್ ಮಕ್ಕಳಿಗೆ ಅಥವಾ KSRTC BMTC ಆ ಥರ ಮಕ್ಕಳಿಗೂ ಕೂಡ 10% ಡಿಸ್ಕೌಂಟ್ ಇದೆ. ನೀವು ಅಡ್ಮಿಷನ್ ಆಗೋ ಟೈಮಲ್ಲಿ ನೀವು ಇದನ್ನು ಹೇಳಬೇಕು, ನಮ್ಮ ಹತ್ರ BPL ಕಾರ್ಡ್ ಇದೆ, ನಮ್ಗೆ ಈ ಥರ ಇದೆ, ಇವಾಗ ಆಟೋ ಓಡಿಸ್ತಾ ಇದ್ದರೆ ಅವ್ರಿಗೊಂದು ಕಾರ್ಡ್ ಇರುತ್ತೆ, ನಮ್ಗೆ ಈ ಥರ ಪೇರೆಂಟ್ಗೆ ಕಾರ್ಡ್ ಇದೆ ಅಂತ ನೀವು ಅಡ್ಮಿಷನ್ ಟೈಮಲ್ಲಿ ಹೇಳಿದರೆ ನಿಮಗೆ 10% ಡಿಸ್ಕೌಂಟ್ ಆಗುತ್ತೆ. ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ನೆಗೋಷಿಯಬಲ್ ಪ್ರೈಸ್ ಹೇಳಿದ್ದೀನಿ. ಇದ್ರ ಮೇಲೆ ನೀವು ಕೂಡ ಒಂದ್ಸಲ ಫೀಸ್ ಸ್ಟ್ರಕ್ಚರ್ನ ಒಂದ್ಸಲ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕೂಡ ಫೀಸ್ ಸ್ಟ್ರಕ್ಚರ್ನ ನೀವು ಒಂದ್ಸಲ ನೀಟಾಗಿ ನೋಡ್ಕೊಂಡು ಅಡ್ಮಿಷನ್ ಹೋಗೋ ಟೈಮ್ ಮುಂಚೆನೇ ಇವೆಲ್ಲ ನೋಡ್ಕೊಂಡು ನೀವು ಅಡ್ಮಿಷನ್ಗೆ ಹೋಗಿ. ಅಡ್ಮಿಷನ್ ಆಗಬೇಕಂದ್ರೆ KSO ಮೈಸೂರಿಗೆ ಹೋಗಬೇಕು ಅಂತಲ್ಲ, ನಿಮ್ಗೆ ಯಾವುದು ಹತ್ರ ಇದೆ ರಿಜಿನಲ್ ಸೆಂಟರ್ಸ್ ಇರುತ್ತೆ ಅಲ್ಲಿ ಕೂಡ ನೀವು ಅಡ್ಮಿಷನ್ಸ್ ಆಗ್ಬೋದು. ಅಡ್ಮಿಷನ್ ಲಾಸ್ಟ್ ಡೇಟ್ ಬಂದರೆ ಸೆಪ್ಟೆಂಬರ್ ಬಂದಿದೆ. ಬಟ್ ಇವಾಗಲೇ ಅಡ್ಮಿಷನ್ ಆಗಿ ಲಾಸ್ಟ್ವರೆಗೂ ವೆಯ್ಟ್ ಮಾಡಿಬಿಡಿ. ನೆಕ್ಸ್ಟ್ ನೀವು ಅಡ್ಮಿಷನ್ ಆದಮೇಲೆ SSPದು ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ, ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ನಿಮಗೆ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇತ್ತಂದರೆ, ಏನಾದರೂ ಸ್ವಲ್ಪ ಫಾಲ್ಸ್ ಇತ್ತಂದರೆ ನೀವು ಹೇಳಿ, ಬೇಕಾದ್ರೆ ನಾನು ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೋತೀನಿ, ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತಂದರೂ ಕೂಡ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಿಗಾದರೂ ಯೂಸ್ ಆಗೋರಿಗೆ ಅಡ್ಮಿಷನ್ಸ್ ಆಗಬೇಕು ಅಂತ ಅಂದ್ಕೊಂಡಿರಿಗೆ ಈ ವಿಡಿಯೋನ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.